ಸಮಯಸಾರ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಯಸಾರ ಶಾಸ್ತ್ರ ರಚಿಸಿದ ಆಚಾರ್ಯ ದೇವ ಕುಂದಕುಂದರಿಗೆ ಜಯವಾಗಲಿ. ನನ್ನ ಸಮಸ್ತ ಶಿಕ್ಷಣ ಮತ್ತು ದೀಕ್ಷಾಗುರುಗಳಿಗೆ ಜಯವಾಗಲಿ. ಜೀವ ಅಥವಾ ಆತ್ಮನ ಹೆಸರೇ ಸಮಯ ಇದೆ. ಜೀವದ ಸಾರವೇ ಸಮಯಸಾರ ಇದೆ. ಸಮಯಸಾರದ ವಿಷಯ ಹಿಂದೆ ಅನಾದಿ ಕಾಲದಿಂದ ಅನಂತ ತೀರ್ಥಂಕರರು ಮತ್ತು ಅನಂತ ಶ್ರುತಕೇವಲಿಗಳು ಹೇಳುತ್ತಾ ಬಂದಿದ್ದಾರೆ. ಇನ್ನು ಮುಂದೆ ಆಗುವಂತಹ ಭವಿಷ್ಯತ್ ಕಾಲದ ಅನಂತ ತೀರ್ಥಂಕರರು ಮತ್ತು ಅನಂತ ಶ್ರುತಕೇವಲಿಗಳು ಇದನ್ನು ವರ್ಣಿಸಲಿದ್ದಾರೆ. ಇದು ದ್ವಾದಶಾಂಗ ಶಾಸ್ತ್ರದ ಒಂದು ಭೇದ ಇದೆ. ವರ್ತಮಾನದ ಈ ಕಾಲದಲ್ಲಿ ವಿಜಯ ಕ್ಷೇತ್ರದ 20 ತೀರ್ಥಂಕರರು ಮತ್ತು ಅನೇಕ ಶ್ರುತಕೇವಲಿಗಳು ಮತ್ತು ಅದರ ಜ್ಞಾನ ಪ್ರಾಪ್ತವಾದಂತಹ ಆಚಾರ್ಯ, ಉಪಾಧ್ಯಾಯ ಮತ್ತು ಮುನಿಗಳು ಈ ಮಹಾಶಾಸ್ತ್ರವನ್ನು ವರ್ಣಿಸುತ್ತಾ ಇದ್ದಾರೆ. ಈ ಸಮಯ ಸಾರಕ್ಕೆ ಆದಿ ಅಂತ್ಯ ಎರಡೂ ಕೂಡ ಇರುವುದಿಲ್ಲ. ಹೇಗೆ ಎಂದರೆ ಆಕಾಶ ಎಂದೂ ಕೂಡ ಹುಟ್ಟಿಲ್ಲ ಮತ್ತು ಅದು ಎಂದೂ ಸಾಯುವುದೂ ಇಲ್ಲ. ಹೇಗೆ ಅದು ಶಾಶ್ವತವೋ ಅದೇ ರೀತಿ ಈ ಶಾಸ್ತ್ರ ಕೂಡ ಇದೆ. ಇದು ಅನಾದಿ ನಿಧನ ಶಾಸ್ತ್ರ ಇದೆ. ಆದರೆ ನಾವು ಈಗ ಲೋಕಾಕಾಶದ ಬಹು ಮಧ್ಯದಲ್ಲಿ ಇರುವಂತಹ ಜಂಬೂ ದ್ವೀಪದ ಭರತ ಕ್ಷೇತ್ರದ ಆರ್ಯಖಂಡದಲ್ಲಿ ಹುಟ್ಟಿದ್ದೇವೆ. ಈ ಭೂಮಿಯು 6 ಕಾಲಗಳ ಪರಿವರ್ತನೆಯಿಂದ ಕೂಡಿದೆ. ಈಗ ಇಲ್ಲಿ ಹುಂಡವ ಸರ್ಪಿಣಿಯ 5ನೆಯ ಕಾಲ ನಡೆಯುತ್ತಾ ಇದೆ. 4ನೆಯ ಕಾಲದಲ್ಲಿ 3 ವರ್ಷ 8 ತಿಂಗಳು 15 ದಿನಗಳು ಉಳಿದಿರುವಾಗ ಭಗವಾನ್ ವರ್ಧಮಾನರು ಮುಕ್ತರಾದರು. 5ನೇ ಕಾಲದ ಪ್ರಾರಂಭದಲ್ಲಿ 5 ಜನ ಸಂಪೂರ್ಣ ದ್ವಾದಶಾಂಗ ಜ್ಞಾನಿಗಳಾದಂತಹ ಶ್ರುತಕೇವಲಿಗಳು ಆದರು. ಅವರ ಆಚಾರ್ಯ ಪರಂಪರೆಯಲ್ಲಿ ಮುಂದೆ ಕುಂದಾಚಾರ್ಯರಿಗೆ ಈ ಸಮಯಸಾರದ ಜ್ಞಾನ ಪ್ರಾಪ್ತಿ ಆಗಿತ್ತು. ಮುಂಬರುವ ದಿನಗಳಲ್ಲಿ ಇದರ ಲೋಪ ಆಗಬಾರದು ಎಂಬ ಕಾಳಜಿಯಿಂದ ಮತ್ತು ನನ್ನಂತಹ ಅಲ್ಪಜ್ಞಾನಿಗಳ ಮೇಲಿನ ಕರುಣಾಭಾವದಿಂದ ಶ್ರುತಭಕ್ತಿಯಿಂದ ಪ್ರೇರಿತರಾಗಿ ತಮ್ಮ ಅಮೂಲ್ಯ ಧ್ಯಾನಾವಸ್ಥೆಯ ಸಮಯವನ್ನು ಬದಿಗೆ ಇರಿಸಿ ನಮಗೆ ಉಪಕಾರ ಆಗಲೆಂದು ಅವರು ಓಲೆಗರಿಗಳಲ್ಲಿ ಪ್ರಾಕೃತ ಭಾಷೆಯಲ್ಲಿ ಈ ಮಹಾಶಾಸ್ತ್ರ ಲಿಪಿಬದ್ಧ ಮಾಡಿ ನಮಗೆ ಅವರು ಪ್ರಾತಸ್ಮರಣೀಯರು ಆದರು. ಅವರು ನಮಗೆ ಅಕಾರಣ ಬಂಧುಗಳು ಇದ್ದಾರೆ. ಸಮಯಸಾರ ಮಹಾಶಾಸ್ತ್ರ ಓಲೆಗರಿಗಳಲ್ಲಿ ಲಿಪಿಬದ್ಧವಾಗಿ ಈಗ 2000 ವರ್ಷಗಳವರೆಗೆ ಆಗುತ್ತಾ ಇದೆ. ಅಲ್ಲಿಂದ ಇಲ್ಲಿಯವರೆಗೆ ಆರ್ಷ್ ಆಗಮ ಪರಂಪರೆಯ ದಿಗಂಬರ ಆಚಾರ್ಯ ಮತ್ತು ಮುನಿಗಳಿಂದ ನಿರ್ದೋಷ ರೂಪದಿಂದ ಬಂದು ಇಂದು ನಮ್ಮವರೆಗೆ ತಲುಪಿದೆ. ನನಗೆ ಆದ ಮಹಾಶಾಸ್ತ್ರದ ಪ್ರಾಪ್ತಿಯ ವಿವರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ತಮಗೆ ಅವಶ್ಯಕತೆ ಇದ್ದರೆ ಅದನ್ನು ಬರೆದುಕೊಳ್ಳುವುದು ಒಳ್ಳೆಯದು. ಯಾಕೆಂದರೆ ಇನ್ನು ಮುಂದೆ ಈ ಮಹಾಶಾಸ್ತ್ರದ ಅನೇಕ ಭಾಗಗಳಲ್ಲಿ ವರ್ಣನೆ ಆಗುವುದಿದೆ. ಆ ಸಮಯದಲ್ಲಿ ತಮಗೆ ಈ ಶಾಸ್ತ್ರ ಎಲ್ಲಿಂದ ಪ್ರಾಪ್ತ ಆಯಿತು, ಯಾವುದರ ಮುಖಾಂತರ ನಾನು ಹೇಳುತ್ತಿದ್ದೇನೆ ಅನ್ನುವಂತಹ ಅನುಭವ ನಿಮಗೆ ಬೇಕಾಗ್ತದೆ ಅಲ್ಲವಾ? ಆದ್ದರಿಂದ ಕಾರಣ ಯಾಕೆಂದರೆ ಮಹಾಶಾಸ್ತ್ರಗಳು ಅನೇಕ ಪ್ರದೇಶಗಳಿಂದ ಅನೇಕ ಸಂಸ್ಥೆಗಳಿಂದ ಮುದ್ರಣ ಆಗುತ್ತವೆ. ಕನ್ನಡದಲ್ಲಿ, ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ, ಬೇರೆ ಬೇರೆ ಎಲ್ಲ ಭಾಷೆಗಳಲ್ಲಿ ಮುದ್ರಣ ಆಗುತ್ತಾ ಇದೆ. ಆದರೆ ನಾನು ಯಾವ ಶಾಸ್ತ್ರದ ಸಹಾಯದಿಂದ ಇದನ್ನು ಮಾಡಿದೆ ಎನ್ನುವುದು ತಮಗೆ ಅವಶ್ಯಕ ಅಲ್ಲವೇ? ಆದ್ದರಿಂದ ಇದನ್ನು ಸ್ವಲ್ಪ ಬರ್ಕೊಳ್ರಿ. ಪ್ರಾರಂಭ. ಸಮಯಸಾರ ಮಹಾಶಾಸ್ತ್ರವನ್ನು ಮೂಲ ರೂಪದಲ್ಲಿ ದಿವ್ಯ ಧ್ವನಿಯ ಮುಖಾಂತರ ತಿಳಿಸಿದವರು ಲೋಕಾಲೋಕದ ಸಮಸ್ತ ದ್ರವ್ಯ ಮತ್ತು ಅವುಗಳ ತ್ರಿಕಾಲವರ್ತಿ ಅನಂತ ಪರ್ಯಾಯಗಳನ್ನು ಒಂದೇ ಸಲ ನೋಡುವ ಮತ್ತು ತಿಳಿಯುವ
ಕೇವಲ ಜ್ಞಾನ ಸಂಪನ್ನರಾದ ಭಗವಾನ್ ಶ್ರೀ ವರ್ಧಮಾನ ತೀರ್ಥಂಕರರು. ಪ್ರಾಕೃತ ಭಾಷೆಯಲ್ಲಿ ಶಾಸ್ತ್ರ ರೂಪದಲ್ಲಿ ಲಿಪಿಬದ್ಧ ಮಾಡಿದವರು ಆಚಾರ್ಯ ಪರಮೇಶಿಗಳಾದಂತಹ ಕುಂದಾಚಾರ್ಯರು. ಇದರ ಮೇಲೆ ಸಂಸ್ಕೃತ ಭಾಷೆಯಲ್ಲಿ ಆತ್ಮಖ್ಯಾತಿ ಎಂಬ ಟೀಕೆಯನ್ನು ರಚಿಸಿದವರು ಅಮೃತಚಂದ್ರ ಆಚಾರ್ಯ ಪರಮೇಶಿಗಳು. ಸಂಸ್ಕೃತದಲ್ಲಿ ಇದರ ತಾತ್ಪರ್ಯ ವೃತ್ತಿ ಮಾಡಿದವರು, ಅಂದರೆ ತಾತ್ಪರ್ಯ ವೃತ್ತಿ ಎಂಬ ಟೀಕೆ ಬರೆದವರು ಜಯಸೇನ ಆಚಾರ್ಯ ಪರಮೇಶಿಗಳು. ಭಾಷಾ ವಾಚನಿಕೆ ಮಾಡಿದವರು ಪಂಡಿತ ಶ್ರೀ ಜಯಚಂದ್ರ ಚಾಬ್ಡಾಜಿಯವರು. ಇದರ ಸಂಪಾದಕರು ಪನ್ನಾಲಾಲ್ ಸಾಹಿತ್ಯಾಚಾರ್ಯರು. ಕನ್ನಡಕ್ಕೆ ಇದನ್ನು ಅನುವಾದ ಮಾಡಿದವರು ನ್ಯಾಯತೀರ್ಥ ಬ್ರಹ್ಮಚಾರಿಣಿ ಶಾಸ್ತ್ರಿಣಿಯವರು. ಗ್ರಂಥ ಪ್ರಕಾಶಕರು ಶ್ರೀ ಪರಮಶ್ರುತ ಪ್ರಭಾವಕ ಮಂಡಲ, ಬೆಳಗಾವಿ, ಕರ್ನಾಟಕ. ಇವರ ಎಲ್ಲರ ಮಹಾ ಉಪಕಾರದಿಂದ ನಾನು ಇಂದು ಈ ಮಹಾಶಾಸ್ತ್ರದ ಕೆಲವೊಂದು ಮುಖ್ಯ ವಿಷಯಗಳನ್ನು ನನ್ನ ಅಲ್ಪ ಬುದ್ಧಿಗೆ ಅನುಸರಿಸಿ ಹೇಳಲು, ಕೇವಲ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಕೇವಲ ನಾನು ಭಕ್ತಿ, ಶ್ರದ್ಧೆ, ವಿನಯದ ಬಲದಿಂದಲೇ ಮುಂದೆ ಬಂದೇನೆ ಹೊರತಾಗಿ ಜ್ಞಾನಾಭಿಮಾನದ ವಶದಿಂದ ಅಲ್ಲವೇ ಅಲ್ಲ. ಸ್ವಚ್ಛ ಸರಳ ಭಾಷೆಯಲ್ಲಿ ನೇರವಾಗಿ ಮಾತನಾಡಲು ಬರದ ನನ್ನಂಥವರಿಗೆ ಮಹಾಶಾಸ್ತ್ರಗಳ ವರ್ಣನೆ ಇದು ವಿದ್ವಾಂಸ ಗುರುಗಳಿಂದ ಹಾಸ್ಯಕ್ಕೆ ಕಾರಣ ಆಗಬಹುದು. ಆದರೆ ಅವರು ನನ್ನ ಯೋಗ್ಯತೆ ಅರಿತು ನನ್ನನ್ನು ಬಾಲಕನ ಮಾತೆಂದು ಕ್ಷಮಿಸಿ ತಪ್ಪುಗಳನ್ನು ತಿಳಿಸಿ ತಿದ್ದಿ ಆಶೀರ್ವದಿಸುವರೆಂದು ತಿಳಿದು ನನಗೆ ಶಿಕ್ಷಣ ದೀಕ್ಷೆ ನೀಡಿದ ಮತ್ತು ಶಾಸ್ತ್ರ ರಚಿಸಿದ ಸಮಸ್ತ ಆಚಾರ್ಯರಿಗೆ, ಶಾಸ್ತ್ರದ ಉಪಕಾರ ಮಾಡಿದ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕರಿಸಿ ಮುಂದಿನ ಕೆಲಸ ಪ್ರಾರಂಭಿಸುತ್ತೇನೆ. ಸೂಚನೆ. ಈಗ ನೋಡಿ, ಇಲ್ಲಿ ನಾನು ಮುಂದೆ ಬರುವಂತಹ ಭಾಗಗಳಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಅನಿವಾರ್ಯವಾಗಿ ದ್ರವ್ಯಾನುಯೋಗದ ಆಧ್ಯಾತ್ಮ ಭಾಷೆಯಲ್ಲಿ ಇರುವಂತಹ ಈ ಶಾಸ್ತ್ರದ ಭಾಷೆಯನ್ನು ಬಿಟ್ಟು ಕರಣಾನುಯೋಗದ ಭಾಷೆಯನ್ನು ಕೆಲವು ಜಾಗದಲ್ಲಿ ಅನಿವಾರ್ಯ ಕಾರಣದಿಂದ ನಾನು ಉಪಯೋಗ ಮಾಡಿದ್ದೇನೆ. ಅದು ಒಂದು ತಮಗೆ ಸೂಚನಾ ರೂಪದಲ್ಲಿ ಈಗಲೇ ಹೇಳುತ್ತಿದ್ದೇನೆ. ಕಾರಣ ನನಗೆ ಅದು ಆ ಸ್ಥಳದಲ್ಲಿ ಅನಿವಾರ್ಯ ಇದೆ. ಆದ್ದರಿಂದ ಇನ್ನು ಮುಂದೆ ನಾನು ಹೇಳುವ ವಿಷಯ ಸಮಯಸಾರ ಮಹಾಶಾಸ್ತ್ರದ ವಿದ್ವಾಂಸರನ್ನು ಉದ್ದೇಶಿಸಿ ಇಲ್ಲ. ಅವರ ಉದ್ದೇಶ ನನಗಿಲ್ಲ. ಇದು ಕೇವಲ ಪ್ರಾರಂಭಿಕ ಹಂತದ ಶ್ರದ್ಧಾವಂತರನ್ನು ಉದ್ದೇಶಿಸಿ ಮಾಡಲಾಗುತ್ತದೆ ಅಷ್ಟೇ. ಆದ್ದರಿಂದ ಕೆಲವೊಮ್ಮೆ ಕಠಿಣ ಸ್ಥಳಗಳಲ್ಲಿ ಶಾಸ್ತ್ರದ ಭಾಷೆ ಬಿಟ್ಟು ಸಾಧಾರಣ ನಮ್ಮ ಲೋಕಾರೂಢಿ ಶಬ್ದ ಬಳಸಿ ತಿಳಿಸುವುದು ನನಗೆ ಅನಿವಾರ್ಯ ಇದೆ. ಆದ್ದರಿಂದ ಶಾಸ್ತ್ರದ ಘನತೆ, ಗೌರವ, ಹಿರಿಮೆ, ಗರಿಮೆ ಕಡಿಮೆ ಆಯಿತೆಂದು ತಾವು ತಿಳಿಯಬಾರದು. ನನ್ನ ಉದ್ದೇಶ ತಾವು ತಿಳಿಯಬೇಕು ಅಷ್ಟೇ. ನನ್ನ ಉದ್ದೇಶ ಅಂದರೆ ಸಮಯಸಾರ ಮಹಾಶಾಸ್ತ್ರದ 5-10% ರುಚಿ ತೋರಿಸುವುದು ಮಾತ್ರ. ಅದರ ಪೂರ್ಣ ಜ್ಞಾನವನ್ನು ತಾವು ಮಹಾಶಾಸ್ತ್ರದ ಸ್ವಾಧ್ಯಾಯದಿಂದ ಮತ್ತು ವಿದ್ವಾಂಸ ಗುರುಗಳ ಅನುಗ್ರಹದಿಂದಲೇ ಪಡೆಯಬೇಕು. ಬಾಲವಾಡಿ, ಅಂಗನವಾಡಿಯ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಾಠ ಮಾಡುವ ನನ್ನಿಂದ ತಾವುಗಳು ಡಿಗ್ರಿ ಕಾಲೇಜಿನ ಲೆಕ್ಚರ್ ಪ್ರೊಫೆಸರ್ಗಳ ವ್ಯಾಖ್ಯಾನ ಕೇಳಲು ಬಯಸಿದರೆ ಹೇಗೆ ಸಾಧ್ಯ? ಆನೆಯ ಮೇಲೆ ಹೇರುವಂಥ ಭಾರವನ್ನು ಬಸವನ ಮೇಲಿಟ್ಟಂತೆ ಆಗಬಾರದು ಅಷ್ಟೇ. ಆದರೆ ಈ ಬಾಲವಾಡಿ, ಅಂಗನವಾಡಿ ಕೂಡ ಒಂದು ಸರಿಯಾದ ಕೆಲಸವೇ ಇದೆ ಅಲ್ಲವೇ? ಅದೇ ರೀತಿ ತಾವು ನನ್ನನ್ನು ತಿಳಿದರೆ ಸಾಕು ಅಷ್ಟೇ. ಈಗ ವಿಷಯ ಪ್ರಾರಂಭ ಮಾಡೋಣ. ನೀವೀಗ ನಿಮ್ಮ ಪುಸ್ತಕ ತೆಗೆದುಕೊಂಡು ಬರೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರಿ. ಇನ್ನು ಮುಂದೆ ನೀವೆಲ್ಲ ಬರೆದೇನೆ ಕಲಿಬೇಕು. ಇಲ್ಲಾಂದರೆ ಕೇವಲ ನೇರವಾಗಿ ಇದೇ ರೀತಿ ಕೇಳುತ್ತಾ ಹೋದರೆ ಅದು ಮರೆತು ಹೋಗುತ್ತದೆ, ನೆನಪಿನಲ್ಲಿ ಉಳಿಯುವುದಿಲ್ಲ. ಪ್ರಾರಂಭ. ಪುಸ್ತಕ ತಗೊಂಡ್ರಿ ಆಯ್ತಪ್ಪ, ಪ್ರಾರಂಭ ಆಗಿದೆ. ನೋಡಿ,
ಸಮಯಸಾರ ಮಹಾಶಾಸ್ತ್ರದಲ್ಲಿ ಒಟ್ಟು 13 ಅಧಿಕಾರಗಳು ಇವೆ. ಅದನ್ನು ಬರೆದುಕೊಳ್ಳ್ರಿ. 1. ಪೀಠಿಕಾ ರೂಪ ವರ್ಣನೆ. 2. ಜೀವಾಧಿಕಾರ. 3. ಅಜೀವಾಧಿಕಾರ. 4. ಕರ್ತೃಕರ್ಮ ಅಧಿಕಾರ. 5. ಪುಣ್ಯ ಪಾಪಾಧಿಕಾರ. 6. ಆಶ್ರವಾಧಿಕಾರ. 7. ಸಂವರಾಧಿಕಾರ. 8. ನಿರ್ಜರಾಧಿಕಾರ. 9. ಬಂಧಾಧಿಕಾರ. 10. ಮೋಕ್ಷಾಧಿಕಾರ. 11. ಸರ್ವವಿಶುದ್ಧಿ ಜ್ಞಾನಾಧಿಕಾರ. 12. ಚೂಲಿಕಾ ಅಧಿಕಾರ. 13. ಸ್ಯಾದ್ವಾದ ಅಧಿಕಾರ. ಇದು ಬರ್ಕೊಂಡ್ರಲ್ಲ. ಈಗ ಇದನ್ನು ನೀವು ಬರೆದುಕೊಂಡ ನಂತರ ನಿಮಗೆ ಕೆಲವೊಂದು ಈ ಸ್ಥಳಗಳಲ್ಲಿ ಸೂಚನೆ ನೀವೀಗ ಸ್ವಲ್ಪ ಬಹಳ ಗಮನ ಇಟ್ಟು ಕೇಳಬೇಕು, ಇಲ್ಲಾಂದರೆ ನಿಮಗೆ ಮುಂದೆ ಹೋಗಿ ಗೊಂದಲ ಆಗಬಾರದು. ಆದರೆ ಈ 13 ಅಧಿಕಾರಗಳನ್ನು 9 ಅಧಿಕಾರಗಳಲ್ಲೇ ಗರ್ಭಿತ ಮಾಡಿ ವರ್ಣಿಸಲಾಗಿದೆ. ಅಂದರೆ ಅದರ ಕಾರಣ ಏನು ಅಂದರೆ, 1ನೆಯ ಪೀಠಿಕಾ ಅಧಿಕಾರ ಮತ್ತು 2ನೆಯ ಜೀವಾಧಿಕಾರ ಮತ್ತು 3ನೆಯ ಅಜೀವಾಧಿಕಾರ ಇವುಗಳು ಸಾಮಾನ್ಯವಾಗಿ ಒಂದೇ ರೀತಿ ಪ್ರಕಾರದವು ಇರುವುದರಿಂದ ಇವುಗಳನ್ನು ಒಂದರಲ್ಲಿಯೇ ಮಾಡಲಾಗುತ್ತದೆ. ಆ ರೀತಿ ನಾನು ನಿಮಗೆ ಮುಂದೆ ಮಾಡಿಕೊಡುತ್ತೇನೆ. ಅದಾದ ನಂತರ 11ನೆಯ ಸರ್ವವಿಶುದ್ಧಿ ಜ್ಞಾನಾಧಿಕಾರ ಮತ್ತು ಚೂಲಿಕಾ ಅಧಿಕಾರದ ವಿಷಯವೂ ಕೂಡ ಸಾಮಾನ್ಯವಾಗಿ ಒಂದೇ ರೀತಿ ಬರುವುದರಿಂದ ಆ ಎರಡನ್ನೂ ಕೂಡ ಒಂದರಲ್ಲಿಯೇ ಮಾಡಲಾಗುತ್ತದೆ. ಮತ್ತು ಸ್ಯಾದ್ವಾದ ಅಧಿಕಾರ ಅಂದರೆ ಕೊನೆಯದು, ಅದು 13ನೇ ಸಂಖ್ಯೆಯ ಸ್ಯಾದ್ವಾದ ಅಧಿಕಾರವು ಅಮೃತಚಂದ್ರಾಚಾರ್ಯರ ಸ್ವತಂತ್ರ ರಚನೆ ಇರುವುದರಿಂದ ಆ 13ನೇ ಅಧಿಕಾರವನ್ನು ಇದರಲ್ಲಿ ಗರ್ಭಿತ ಮಾಡಿ ಸೇರಿ ತೆಗೆದುಕೊಳ್ಳಲಾಗುತ್ತದೆ. ಆದ್ದರಿಂದ ಈಗ ಏನಾಯಿತು, ಇಷ್ಟೆಲ್ಲ ವಿಷಯಗಳು ಆದ್ದರಿಂದ ಈಗ ನೀವು ಮತ್ತೆ ಬೇರೆ ರೀತಿ ಬರೆದುಕೊಳ್ಳಬೇಕಾಗುತ್ತದೆ. ನಿಮಗೆ ಹಿಂದೆ ಹೇಳಿದ್ದು 13 ಅಧಿಕಾರಗಳದ್ದು ಇದೆಯಲ್ಲ, ಆ 13 ಅಧಿಕಾರಗಳನ್ನು ಈಗ 9 ಅಧಿಕಾರಗಳಲ್ಲಿ ಹೇಳಲಾಗ್ತದೆ. ನಿಮಗೆ ಇದು ಬಹಳ ಮಹತ್ವಪೂರ್ಣ ಬಿಂದು, ಆದ್ದರಿಂದ ನೀವು ಇದನ್ನು ಬರ್ಕೊಳ್ಳೇಬೇಕೀಗ. ಯಾಕೆಂದರೆ ಶಾಸ್ತ್ರ ಮುಂದೆ ಪ್ರಾರಂಭ ಆಗಿ ಹೋದಾಗ ಮುಂದೆ ನಿಮಗೆ ಯಾವ ರೀತಿ ಗೊಂದಲ ಕೂಡ ಆಗಬಾರದು ಅನ್ನುವಂಥ ಕಾರಣದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ? ಆದ್ದರಿಂದ ನೀವೀಗ ನಿಮ್ಮ ಪುಸ್ತಕ ತೆಗೆದುಕೊಂಡು ಬರ್ಕೊಳ್ರಿ ಪ್ರಾರಂಭ. ಈಗ ನೋಡ್ರಿ, ಒಂದು ಭಾಗದಲ್ಲಿ ಅಧಿಕಾರ ಅಂತ ಬರೀರಿ, ಇನ್ನೊಂದು ಭಾಗದಲ್ಲಿ ಘಾತ ಅಂತ ಬರೀರಿ, ಒಂದು ಭಾಗದಲ್ಲಿ ಒಟ್ಟು ಘಾತ ಅಂಥೇಳಿ ಬರೀರಿ. ಏನು? ಗಾಥ. ಗೊತ್ತಾಯ್ತು? ಇದು ಅರ್ಥ ಆಗ್ತಾಯಿದೆ? ಗಾಥ ಗೊತ್ತಾಗ್ತಿದೆಯಪ್ಪ? ಯಾವ ರೀತಿ ಸಂಸ್ಕೃತದಲ್ಲಿ ಶ್ಲೋಕ ಅಂತ ಬರ್ತದೆ ನೋಡ್ರಿ, ಆ ರೀತಿ ಇದು ಗಾಥ. ಗೊತ್ತಾಯ್ತಪ್ಪ? ಅದನ್ನು ಬರ್ಕೊಡ್ರಿ. ಈಗ ಪ್ರಾರಂಭ ನೋಡಿ. 1. ಜೀವಾಧಿಕಾರ ಅಂದರೆ ಇಲ್ಲಿ ಜೀವ ಮತ್ತು ಅಜೀವ ಎರಡು ಗೊತ್ತಾಯಿತು. ಜೀವ ಮತ್ತು ಅಜೀವ ಎರಡು ಗೊತ್ತಾಗ್ತದಿಲ್ವಾ? ಹೌದು. ನೋಡ್ರಿ, 1ರಲ್ಲಿ ಜೀವಾಧಿಕಾರ. ಇಲ್ಲಿ ಇದು ಗಾಥ 1ರಿಂದ 68ರವರೆಗೆ ಇದೆ. ಅದರಲ್ಲಿ ಒಟ್ಟು ಗಾಥಗಳು ಎಷ್ಟಾದವಪ್ಪ? 68 ಆದವು. ಇನ್ನು 2ನೆಯದ್ದು ಕರ್ತೃಕರ್ಮಾಧಿಕಾರ. ಇದರಲ್ಲಿ ಗಾಥ 69ರಿಂದ ಪ್ರಾರಂಭವಾಗಿ ಅದು 144ರವರೆಗೆ ಇದೆ. ಅಂದರೆ ಒಟ್ಟು ಗಾಥೆಗಳು ಎಷ್ಟಾದವಪ್ಪ? 76. ಇನ್ನು 3ನೇ ಸಂಖ್ಯೆ ಪುಣ್ಯ ಪಾಪಾಧಿಕಾರ. ಇದರಲ್ಲಿ ಈ ಗಾಥ ಪ್ರಾರಂಭ ಆಗ್ತದೆ 145ರಿಂದ 163ರವರೆಗೆ. ಅಂದರೆ ಒಟ್ಟು ಎಷ್ಟಾದವಪ್ಪ? 19 ಗಾಥೆಗಳು. ಇನ್ನು ಮುಂದೆ 4 ಸಂಖ್ಯೆಯಲ್ಲಿ ಕೆಳಗಡೆ ಆಶ್ರವಾಧಿಕಾರ. ಅದು 164 ಗಾಥದಿಂದ ಪ್ರಾರಂಭವಾಗಿ 180ರವರೆಗೆ ಇದೆ. ಅಲ್ಲಿಗೆ ಒಟ್ಟು ಗಾಥೆಗಳು ಎಷ್ಟಾದವಪ್ಪ? 17. ಇನ್ನು ಮುಂದೆ 5ನೇ ಸಂಖ್ಯೆಯಲ್ಲಿ ಕೆಳಗಡೆ ನೋಡ್ರಿ, ಸಂವರಾಧಿಕಾರ. ಇದರಲ್ಲಿ ಗಾಥ ಪ್ರಾರಂಭ ಆಗ್ತದೆ 181ರಿಂದ 192. ಅಂದರೆ ಒಟ್ಟು ಗಾಥೆಗಳು ಎಷ್ಟಾದವು? 12. ಇನ್ನು 6ನೇ ಸಂಖ್ಯೆಯಲ್ಲಿ ನಿರ್ಜರಾಧಿಕಾರ. ಇದು
93 ಘಾತದಿಂದ ಪ್ರಾರಂಭವಾಗಿ 236 ಘಾತದವರೆಗೆ, ಅಂದರೆ ಒಟ್ಟು ಘಾತಗಳು ಎಷ್ಟಾದವು? 44. ಇನ್ನು ಕೆಳಗಡೆ 7ನೇ ಸಂಖ್ಯೆಯಲ್ಲಿ ನೋಡಿ, ಬಂಧಾಧಿಕಾರ. ಇದು ಘಾತ ಎಷ್ಟರಿಂದ ಪ್ರಾರಂಭ ಆಯಿತು? 232ರಿಂದ ಪ್ರಾರಂಭವಾಗಿ 287ರವರೆಗಿದೆ, ಅಂದರೆ ಒಟ್ಟು 51 ಘಾತೆಗಳು. ಇನ್ನು 8 ಮೋಕ್ಷಾಧಿಕಾರ. ಇದು 288ರಿಂದ ಪ್ರಾರಂಭವಾಗಿ 307 ಘಾತ ನಂಬರ್ದವರೆಗಿದೆ, ಅಂದರೆ ಒಟ್ಟು 20 ಘಾತಗಳು ಇದ್ದಾವೆ. ಇನ್ನು 9 ಸರ್ವವಿಶುದ್ಧಿ ಜ್ಞಾನಾಧಿಕಾರ. ಇದರಲ್ಲಿ ಘಾತ 308ರಿಂದ ಪ್ರಾರಂಭವಾಗಿ 415ರವರೆಗೆ, ಒಟ್ಟು 108 ಘಾತೆಗಳು. ನನಗೆ ಗೊತ್ತಿದೆ, ಇದು ನಿಮಗೆ ಈಗ ಗೊಂದಲ ಗ್ಯಾರಂಟಿ ಆಗಿದೆ, ನನಗೆ ಗೊತ್ತಾಗ್ತದೆ. ಈಗ ಒಂದು ಕೆಲಸ ಮಾಡಿರಿ, ಈಗ ಮತ್ತೆ ವಾಪಸ್ ಅಂದರೆ ಹಿಂದಿನಿಂದ ನೋಡಿ. ಅಲ್ಲಿ 13 ಅಧಿಕಾರಗಳು ಇದ್ದುದನ್ನು ಇಲ್ಲಿ 9 ಅಧಿಕಾರಗಳಲ್ಲಿ, ಅಂದರೆ ಅದು ಬಿಟ್ಟು ಅಲ್ಲ, ಸೇರಿಸಿ ಮಾಡಲಾಗುತ್ತದೆ. ಗೊತ್ತಾಯಿತು? ಆವಾಗ ನೀವೀಗೇನು ಮಾಡಬೇಕು ಅಂತಂದರೆ, ಈಗ ನೀವು ಬರೆಯುವವರು ಇನ್ನೊಂದು ಸಲ ಹೊಸದಾಗಿ ಕೇಳ್ಕೊಳ್ರಿ. ನಿಮಗೆ ಈಗ ಗೊಂದಲ ಆಯಿತು, ನನಗೆ ಗೊತ್ತಾಗ್ತಾ ಇದೆ ಇದು. ಈಗ ಒಂದು ಕೆಲಸ ಮಾಡಿರಿ, 9 ಅಧಿಕಾರಿಗಳು ಅವು ಯಾವುವು ಅದನ್ನು ಹೇಳ್ತೀನಿ. 1 ಜೀವಾಧಿಕಾರ, 2 ಕರ್ತೃಕರ್ಮಾಧಿಕಾರ, 3 ಪುಣ್ಯ ಪಾಪಾಧಿಕಾರ, 4 ಆಶ್ರವಾಧಿಕಾರ, 5 ಸಂವರಾಧಿಕಾರ, 6 ನಿರ್ಜರಾಧಿಕಾರ, 7 ಬಂಧಾಧಿಕಾರ, 8 ಮೋಕ್ಷಾಧಿಕಾರ, 9 ಸರ್ವವಿಶುದ್ಧಿ ಜ್ಞಾನಾಧಿಕಾರ. ಈಗ ಇದರಲ್ಲಿ ಭಾಳ ಸರಳವಾಗಿ ನಿಮಗೆ ನಾನು ಹೇಳ್ತೀನಿ, ಕೇಳ್ರಿ. ಈಗ 1ನೆಯ ಜೀವಾಧಿಕಾರದಲ್ಲಿ 68 ಗಾತೆಗಳು. ಈಗ ಇದು ನೀವು ಸರಳವಾಗಿ ಬರ್ಕೋಬೋದು, ಭಾಳ ಸುಲಭ ಇದೆ ನಿಮಗೆ ಇದು. ಇನ್ನೊಂದ್ಸಲ ಹೇಳಿ, ಕೇಳ್ರಿ. ಈಗ ಬರ್ಕೋಬೇಕಿದ್ದು ನೀವೀಗ ಬರೀರಿ. 1 ಜೀವಾಧಿಕಾರದಲ್ಲಿ 68 ಗಾತೆಗಳು. 2 ಕರ್ತೃಕರ್ಮಾಧಿಕಾರದಲ್ಲಿ 76 ಗಾತೆಗಳು. 3 ಪುಣ್ಯ ಪಾಪಾಧಿಕಾರದಲ್ಲಿ 19 ಗಾತೆಗಳು. 4 ಆಶ್ರವಾಧಿಕಾರದಲ್ಲಿ 17 ಗಾತೆಗಳು. 5 ಸಂವರಾಧಿಕಾರದಲ್ಲಿ 12 ಗಾತೆಗಳು. 6 ನಿರ್ಜರಾಧಿಕಾರದಲ್ಲಿ 44 ಗಾತೆಗಳು. 7 ಬಂಧಾಧಿಕಾರದಲ್ಲಿ 51 ಗಾತೆಗಳು. 8 ಮೋಕ್ಷಾಧಿಕಾರದಲ್ಲಿ 20 ಗಾತೆಗಳು. 9 ಸರ್ವವಿಶುದ್ಧಿ ಜ್ಞಾನಾಧಿಕಾರದಲ್ಲಿ 108 ಗಾತೆಗಳು. ಅಂದರೆ ಒಟ್ಟಿಗೆ 415, ಅಂದರೆ 415 ಗಾತೆಗಳು. ನೆನ್ಪಿಟ್ಕೊಳ್ರಿ, ಇಷ್ಟಂತೂ ನೆನಪಾಯ್ತಲ್ವಾ? ಏನೂ ನೆನಪಿಲ್ಲ ಅಂದರೆ ಇಷ್ಟಾದರೂ ನೆನಪಿರ್ತದಲ್ಲ ನಿಮಗೆ. ಸಂಪೂರ್ಣ ಸಮಯಸಾರ ಶಾಸ್ತ್ರದಲ್ಲಿ 415 ಗಾತೆಗಳು ಇದ್ದಾವೆ. ಇದಾರು ನೆನಪಾಗ್ತದಿಲ್ಲ? ಇದನ್ನಾರು ನೆನಪಿಡ್ತಿರಲ್ಲ? ಆಯಿತು. ಇನ್ನು ಮುಂದೆ ಒಂದು ಸೂಚನೆ ಈಗ ನಿಮಗೆ. ನಾನು ಸಮಯಸಾರ ಶಾಸ್ತ್ರವನ್ನು ಘಾತ ಮತ್ತು ಅಲ್ಲಿ ಟೀಕೆಯನ್ನು ನೇರವಾಗಿ ಹೇಳೋದ್ರಿಂದ ನಿಮಗೆ ಅತ್ಯಂತ ಗೊಂದಲ ಪ್ರಾಪ್ತ ಆಗುತ್ತದೆ. ಯಾಕೆಂದರೆ ಅದು ಭಾಳ ಉದ್ದ ದೊಡ್ಡ ವಿಷಯಗಳು ಬರ್ತವೆ. ಅದಕ್ಕೆ ನಾನು ಪ್ರಶ್ನೋತ್ತರ ರೂಪದಲ್ಲಿ ನಿಮಗೆ ಮಾಡಬೇಕಾದ್ದು ನನಗೀಗ ಅನಿವಾರ್ಯ ಇದೆ. ಬೇರೆ ದಾರಿಯೇ ನನಗೆ ಕಾಣುತ್ತಿಲ್ಲ ನಿಮಗೆ ಹೇಗೆ ಅದನ್ನು ತಿಳಿಸ್ಬೇಕು ಅಂಥೇಳಿ. ಹೀಗೆ ನೇರವಾಗಿ ಹೇಳೋದ್ರಿಂದ ಅತಿ ಮುಖ್ಯ ಬಿಂದುಗಳನ್ನು ನೆನಪಿನಲ್ಲಿ ನಿಮಗೆ ಇರೋದಿಲ್ಲ. ಆದ್ದರಿಂದ ಪುನರುಕ್ತ ದೋಷ, ಅಂದರೆ ಹೇಳಿದ್ದ ವಿಷಯನ್ನೇ ಮತ್ತೆ ಪದೇ ಹೇಳುವುದನ್ನು ಶಾಸ್ತ್ರದಲ್ಲಿ ಉಕ್ತ ದೋಷ ಎಂದಿದ್ದಾರೆ. ಇದು ಒಂದು ರೀತಿ ದೋಷ ಇದೆ, ನಾನು ಮಾಡುವುದು ತಪ್ಪಿದೆ. ಆದರೂ ಪರವಾಗಿಲ್ಲ, ಕೆಲವೊಂದು ಮುಖ್ಯ ಬಿಂದುಗಳನ್ನು ಹಿಂದೆ ಹೇಳಿದ್ನಲ್ಲ, ಅದನ್ನು ಕೂಡ ಪ್ರಶ್ನೋತ್ತರ ರೂಪದಲ್ಲಿ ನಿಮಗೆ ಹೇಳುತ್ತಾ ಈಗ ಮುಂದೆ ಹೋಗುತ್ತೇನೆ ನಾನು. ಅರ್ಥ ಆಯಿತು? ಈಗ ಪ್ರಾರಂಭ. ಹಾಗಾದರೆ ಮತ್ತೆ ಇದನ್ನು ವಿಚಾರ ಮಾಡಬೇಡ್ರಿ, ನಿಮಗೆ ನಾಳೆಯ ಮುಂದಿನ ಭಾಗದಿಂದ ಗಾಥಾ ಪ್ರಾರಂಭ ಆಗುತ್ತದೆ. ಇದು ಈಗ ಪೀಠಿಕ ರೂಪದಲ್ಲೇ ಹೋಗ್ತಾ ಇದೆ, ನನಗೆ ಅನಿವಾರ್ಯ, ನನಗೇನು ಮಾಡೋಕ್ಕಾಗಲ್ಲ ಅಲ್ವಾ? ಈಗ ಕೇಳ್ರಿ. ಹಾಗಾದರೆ ಈಗ ಪ್ರಶ್ನೆ ಇವತ್ತೇ ಪ್ರಾರಂಭ ಆಗ್ತದೆ, ಗಾಥೆಗಳು ನಾಳೆಯಿಂದ ಪ್ರಾರಂಭ ಆಗ್ತದೆ, ನೆನ್ಪಿಟ್ಕೊಳ್ರಿ. ಪ್ರಶ್ನೆ 1, ಸಮಯಸಾರ ಯಾವಾಗ ಪ್ರಾರಂಭ ಆಯಿತು? ಉತ್ತರ, ಇದಕ್ಕೆ ಪ್ರಾರಂಭ ಮತ್ತು ಅಂತ್ಯ ಇಲ್ಲ, ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೆ ಹಾಗೆಯೇ ಇರುತ್ತದೆ. ಪ್ರಶ್ನೆ 2, ವರ್ತಮಾನ ಕಾಲದಲ್ಲಿ ಸಮಯಸಾರ ಯಾರಿಂದ ಹೇಳಲ್ಪಟ್ಟಿತು? ಉತ್ತರ, 24ನೆಯ ಸಂಖ್ಯೆಯ ತೀರ್ಥಂಕರರಾದ ತ್ರಿಲೋಕ ಪೂಜ್ಯ ಭಗವಾನ್ ವರ್ಧಮಾನರ ದಿವ್ಯ ಧ್ವನಿಯಿಂದ ಹೇಳಲ್ಪಟ್ಟಿತು. ಈಗ ಒಂದು ಕೆಲಸ ಮಾಡೋಣ. ಈಗ ನನಗೆ ಸಮಯ ಆಗ್ತಾಯಿದೆ ಅಂತ ಕಾಣ್ತಾಯಿದೆ, ಆದ್ದರಿಂದ ಇದು ನೀವು ನಾಳೆ ಬರೋದೇನೆ ಒಳ್ಳೆಯದೀಗ.